ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಗೌ ಟಾಕ್ಸ್. ಗುಡ್ ಮಾರ್ನಿಂಗ್. ನಾನು ನನ್ನ ಮಗನ ಸ್ಕೂಲವರು ಫೋನ್ ಮಾಡಿದರು ಯೂನಿಫಾರ್ಮ್ ಅಳತೆ ತಗೋಬೇಕು ಅಂತ. ಸೊ ರೆಡಿ ಆಗಿಬಿಟ್ಟು ನನ್ನ ತಮ್ಮನ ಜೊತೆ ಹೋಗೋಣ ಅಂತ. ಹಾರ್ದಿಕ್ ಬಾ. ನನ್ನ ಮಗ ಫೋನ್ ನೋಡ್ತಿದ್ದ. ಸೊ ಹಾರ್ದಿಕ್ ಬಾ ಹೋಗೋಣ ಅಂತ ನನ್ನ ಮಗನ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗೋಣ ಅಂತ ಟಿಫನ್ ತಿಂದ್ಬಿಟ್ಟು ರೆಡಿ ಆದ್ವಿ. ಹಾಗೆ ನನ್ನ ಮಗನಿಗೆ ಹಾಲ್ ಪೌಡ್ರ್ ಬಾಟ್ಲ್ ಆಗೋಗಿತ್ತು, MMS ಸ್ಟೇಜ್ 2. ಸೊ ತಗೊಂಡು ಹೊರಟ್ವಿ ರೆಡಿಯಾಗಿ. ನನ್ನ ಮಗ ಇದು ಸ್ಲಿಪ್ಪರ್ ಆಗಲ್ಲ ಚಿಕ್ಕದು ಅಂತಿದ್ದ. ಇಲ್ಲ ಆಗುತ್ತೆ ಹಾಕು ಅಂತ ಹೇಳ್ಬಿಟ್ಟು ಹಾಕ್ಸ್ಬಿಟ್ಟು ಹೊರಟ್ವಿ. ನಮ್ಮ ಮನೆಯಿಂದ ಅವ್ರ ಸ್ಕೂಲ್ಗೆ 2.5-3 ಕಿಲೋಮೀಟರ್ಸ್ ಆಗುತ್ತಷ್ಟೇ. ಸೊ ಕರ್ಕೊಂಡು ಹೋಗ್ತಿದ್ವಿ. ಅವನು ಸ್ಕೂಲ್ ಅಂದರೆ ಏನೋ ಗೊತ್ತಿಲ್ಲ, ಇವಾಗ ಹೋಗೋಣ ಅಂತ ಹೇಳ್ತಾನೆ. ಮುಂದೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನೋಡಬೇಕು. ಇವಾಗ ವರ್ಷದಲ್ಲಿ ಹೋಗೋಣ ಹೇಳ್ತಾನೆ. ಸೊ ಬೈಕಲ್ಲಿ ಹೊರಟ್ವಿ. ಇವಾಗ ಮಲ್ಕೊಂಡಿದ್ದ. ಸೊ ಅದಕ್ಕೆ ಅಷ್ಟರಲ್ಲಿ ಹೋಗ್ಬಿಟ್ಟು ಬರೋಣ, ಮತ್ತು ನನ್ನ ಕೆಲಸ ಬರುತ್ತೆ. ಇನ್ನೂ ಕೆಲಸ ಆಗಿರಲಿಲ್ಲ. ಆಫೀಸವ್ರು ಫೋನ್ ಮಾಡಿಬಿಟ್ಟು ಇವತ್ತು ಕೇಸಸ್ ಇಲ್ಲ, 1 o'clock ಮೇಲೆ ಅಂತ ಹೇಳಿದರು. ಸೊ ಅಷ್ಟೊತ್ತಿಗೆ 1 o'clockಗೆ ಸ್ಕೂಲವ್ರು ಕರೆದಿದ್ರು. ಬಿಟ್ಟು ನೋಡಿ ನನ್ನ ಮಗ ಬಿಟ್ಟೆ ನಾನು ಆಫೀಸ್ ರೂಮಲ್ಲಿ ಅವರ ಸ್ಕೂಲ್ ಟೀಮ್ ಅವ್ರ ಜೊತೆ ಮಾತಾಡ್ತಿದ್ದೆ. ಅವನು ಒಬ್ಬನೇ ಹೋಗಿ ಆಟ ಆಡ್ತಿದ್ದ. ಮತ್ತೆ ಆಟ ಆಡ್ಕೊಂಡಿಲ್ಲ ಇರು ಬಾಯ್. ಇದು ನಾನು ನೋಡಿಸ್ತಿರೋದು ಸ್ಕೂಲ್ ಫ್ರೆಂಡ್ಸ್. ಬರಲ್ಲ ಹೋಗು ಅಂತಿದ್ದ. ಸೊ ನಾವು ಹೊಟ್ಟೋಗ್ತೀವಿ ಅಂತೇಳಿ ಕರ್ಕೊಂಡು ಹೋದ್ವಿ. ಮತ್ತೆ ಅವನು ಏನೇನು ಬೇಕು ನಿಂಗೆ, ಬೇಕು ಅದು ಬೇಕು ಇದು ಬೇಕು ಅಂತ ತಿನ್ನೋದು ಹೇಳ್ತಿದ್ದ. ಅವೆಲ್ಲ ತಿನ್ನಬಾರ್ದು. ಮತ್ತೆ ಐಸ್ ಕ್ರೀಮ್ ಬೇಕು ಅಂತೀಯಾ? ಅದು ಅವ್ರದ್ದು, ನಮ್ದಲ್ಲ. ನೀನು ಈಗ ಅದ್ರಾಗ ಆಟ ಆಡ್ಕೊ, ಅಲ್ಲಿ ಅಲ್ಲ ಆಟ ಆಡ್ಕೊ. ಅದಾ ಅದು ಏನೋ ಶೂಸು. ಹೋಗೋಣ. ನಾನಿಲ್ಲಿ ಸ್ಕೂಲ್ದು ಎಲ್ಲ ಮುಗಿಸ್ಕೊಡೋಷ್ಟೊತ್ತಿಗೆ ಕೆಲಸ. ನನ್ನ ತಮ್ಮ ಹೋಗ್ಬಿಟ್ಟು ನನ್ನ ಚಿಕ್ಕ ಮಗನಿಗೆ ಫಾರ್ಮುಲಾ ಮಿಲ್ಕ್ ಪೌಡ್ರು ಎಲ್ಲ ತಗೊಬಂದ. ಸೊ ಸ್ವಲ್ಪ ತಿನ್ನೋದು ಎಲ್ಲ ತಗೊಂಡು ಬಂದ. ಈಗ ರಿಟರ್ನ್ ಹೋಗ್ಬಿಟ್ಟು ಮಾಮೂಲಿ ಅವ್ರ ಆಫೀಸಲ್ಲಿ ಇದ್ದಾಗೇನು ಸ್ಕೂಲಲ್ಲಿ ಇದ್ದಾಗೇನು ನಮ್ಮ ಆಫೀಸವರು ಕಾಲ್ ಮಾಡಿ ಹೇಳಿದ್ರು ಮಾಡ್ತೀರಾ ಅನ್ಕೊಟ್ಟು ಫ್ರೀ ಇದ್ದೀರಾ ಅಂತ. ಸರಿ ಹಾಕಿ ಒಂದು 1/2 hour ಹೋಗ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ಸು ಐಸ್ ಕ್ರೀಮ್ ತಿಂದ್ರೆ ಹಬ್ಬು ಆಗ್ತೈತೆ. ಹಂಗೆ ಮಾಮೂಲಿ ನನ್ನ ಮಗ ಎದ್ದಿರ್ತಾನೆ. ತೂತ್ ಬಿದ್ದೈತ ನಿಮಗೆ. ಸೊ ಎದ್ದಿರ್ತಾನೆ ಅಂತ ಹೇಳ್ಬಿಟ್ಟು ಬೇಗ ಹೊರಟ್ವಿ. ಇನ್ನ 2 ವರ್ಷ ಮಾಮೂಲಿ ನನ್ನ ಮಗ ಐಸ್ ಕ್ರೀಮ್ ನೋಡಿದ್ರೆ ಯಾವಾಗ ಐಸ್ ಕ್ರೀಮ್ ಇರಲಿಲ್ಲ. ಹೆಂಗೋ ಸಮಾಧಾನ ಮಾಡಿ ಕರ್ಕೊಂಡೋಗಿ ಮತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೊರಟ್ವಿ. ಮನೆಗೆ ಹೊರಟ ಮೇಲೆ ಏನು ಮಾಡಿದೆ ಅಂತ ನೋಡಿ. ನನ್ನ ಮಗಳಿಗೆ ಆಪಲ್ ಕಟ್ ಮಾಡೋಣ ನನ್ನ ಮಗನಿಗೆ ಅಂತ ಬೇಗ ಕೆಲಸ ಮುಗೀತು. ಸೊ ಫೇಸ್ ವಾಶ್ ಮಾಡಿಕೊಂಡು ನನ್ನ ಮಗಳಿಗೆ ತಿನ್ಸೋಣ ಅಂತ ತಿನ್ನಿಸ್ತಿದ್ದೀನಿ. ಸಂಜೆ ಎಲ್ಲ ಸೊ ಸ್ವಲ್ಪ ಬಾಯ್ಲ್ ಮಾಡೋಣ, ಕೋಲ್ಡ್ ಆಗ್ಬೋದು ಅಂತ ಹೇಳ್ಬಿಟ್ಟು ಒಂದು 2 minutes ಅಷ್ಟೇ, 1 minute ಅಷ್ಟೇ. ಸ್ವಲ್ಪ ನೀರು ಹಾಕ್ಬಿಟ್ಟು ಫಿಲ್ಟರ್ ವಾಟರ್ ಬಾಯ್ಲ್ ಆಗಿ ಅದು ಆರಷ್ಟೊತ್ತಿಗೆ ಸ್ವಲ್ಪ ಸ್ವೀಪ್ ಮಾಡೋಣ, ಕಸ ಗುಡಿಸೋಣ. ಸಂಜೆ ಆಗಿದೆ. ನಮ್ಮ ಮನೆಯಲ್ಲಿ ಮಿಕ್ಸಿ ಸ್ವಲ್ಪ ಪ್ರಾಬ್ಲಮ್, ಅಂದರೆ ಚಿಕ್ಕ ಜಾರು ಒಂದು ಸ್ವಲ್ಪ ಆಡ್ತಿಲ್ಲ. ಸೊ ನಮ್ಮ ಆಂಟಿಯವ್ರ ಮನೆಯಲ್ಲಿ ಹೋಗಿ ಆಡಿಸ್ಕೊಬರೋಣ ಅಂತ ಬೇಗ ಕಸ ಗುಡಿಸ್ಬಿಟ್ಟು ಹೋಗ್ಬಿಟ್ಟು ಆಡಿಸ್ಕೊಂಡು ಬರಬೇಕು. ಈಗ ಕಪ್ ಪಾಪನ ಜೊತೆ ಒಂದೇ ಒಂದು ಬಾದಾಮಿ ನೆನೆಸ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಆಡಿಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ.
ರಾಗಿ ಸರಿಯಲ್ಲಿ ಕೂಡ ನಾನು ಬಾದಾಮಿ ಹಾಕಿದ್ದೀನಿ. ಸೊ ಜಾಸ್ತಿ ಹಾಕಿಲ್ಲ, ಬರೀ ಒಂದು ಮಾತ್ರ ಆಡಿಸ್ಕೊಂಡು ಬರೋಣ ಹೋಗ್ಬಿಟ್ಟು ಅಂತ ಹೋಗ್ತಿದ್ದೀನಿ. ಹೋಗಿ ಆಡಿಸ್ಕೊಂಡು ಬಂದು ತಿನ್ನಿಸ್ಬೇಕು. ಆಡಿಸ್ಕೊಂಡು ನಮ್ಮ ಆಂಟಿಯವ್ರ ಮನೆಯಿಂದ ಆಡಿಸ್ಕೊಬಂದೆ. ಸೊ ನಮ್ಮ ಗಾರ್ಡನ್ ಏರಿಯಾದಲ್ಲಿ ನನ್ನ ಮಗನಿಗೆ ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೀನಿ.